ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಯ್ ಮ್ಯಾಮ್. ಬಾಯ್. ಅನು, ನೀನಿನ್ನು ಮನೆಗೆ ಹೊರಟಿಲ್ವಾ? ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ರೆಸ್ಟ್ ತಗೋಬೇಕು ಅನು. ಯು ಆರ್ ಫಾರ್ಗೆಟಿಂಗ್ ಎವ್ರಿಥಿಂಗ್. ಇನ್ನೊಂದು ಸ್ವಲ್ಪ ಹೊತ್ತು ಮೀರಾ, ಹೊರಡ್ತೇನೆ. ಓಕೆ. ಮೀರಾ, ನೀನು ನನಗೋಸ್ಕರ ಕಾಯ್ತಿದ್ಯಾ? ಯಾ ಅನು, ಲೆಟ್ಸ್ ಗೋ ಟುಗೆದರ್. ನಿನ್ನ ಕೆಲಸ ಮುಗಿಸ್ಕೊ, ಇಬ್ರು ಒಟ್ಟಿಗೆ ಹೋಗೋಣ. ಪರವಾಗಿಲ್ಲ ಮೀರಾ, ನೀ ಹೊರಡು, ನಾ ಆಮೇಲೆ ಹೊರಡ್ತೇನೆ. ಅನು ಮೋಸ್ಟ್ಲಿ ಆರ್ಯ ಸರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನಾನಿದ್ರೆ ಅವ್ರಿಗೆ ಪ್ರೈವಸಿ ಇರಲ್ಲ. ಮೇ ಬಿ ನಾನು ಹಿಂದೆ ಮಾಡಿದ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋಕ್ಕೆ ಇದೊಂದೊಳ್ಳೆ ಆಪರ್ಚುನಿಟಿ. ನನ್ನ ಲೈಫಲ್ಲಂತೂ ಪ್ರೀತಿಗೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಇವರಿಬ್ಬರಾದರೂ ಚೆನ್ನಾಗಿರಬೇಕು. ಓಕೆ ಅನು, ಅಲ್ಲಿ ಇದು ಮೋಸ ಸರ್. ಒಂದೇ ಒಂದು ಮೆಸೇಜ್ ಕೂಡ ಮಾಡಿಲ್ಲ. ಅಯ್ಯೋ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಪಿಕ್ ಮಾಡಿದ್ರೆ ಯಾಕಿನ್ನೂ ಹೊರಟಿಲ್ಲ ಅಂತ ಕೇಳ್ತಾರೆ. ಏನು ಮಾಡಲಿ? ಅನು, ಕಾಲ್ ರಿಸೀವ್ ಮಾಡು. ಪರವಾಗಿಲ್ಲ ಸರ್, ಕಾಲ್ ಕಟ್ಟಾಯಿತು. ಪುಷ್ಪ, ನನ್ನ ಮಗಳು ನಾನು ಫೋನ್ ಮಾಡಿದ್ರೆ 3 ರಿಂಗ್ಗೆ ಫೋನ್ ಎತ್ಕೊಂಡು ಮಾತಾಡೋಳು. ಇವತ್ತು 3-4 ಸಲ ನಾನೇ ರಿಂಗ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ ಕಣೆ. ತಾಯಿ ಎಲ್ಲವ, ಯಾಕೆ ಈ ಸುಬ್ಬುಗೆ ಆ ಥರದ ಬುದ್ಧಿ ಕೊಟ್ಬಿಟ್ಟೆ? ಅಲ್ಲ ಸುಬ್ಬು, ನೀನು ಕೆಲಸ ಮಾಡೋನು, ಅಷ್ಟು ಅರ್ಥ ಆಗಲ್ವಾ? ಅನು ಆಫೀಸಲ್ಲಿದ್ದಾಳೆ, ಏನೋ ಅರ್ಜೆಂಟ್ ಕೆಲಸ ಇರ್ಬೋದು, ಅಥವಾ ಫೋನು ಬ್ಯಾಗಲ್ಲಿ ಇಟ್ಟಿರ್ಬೋದು, ಸೈಲೆಂಟು ಆಗಿರ್ಬೋದು. ಅದಕ್ಕೀಗೆ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ? ನೋಡು ಸುಬ್ಬು, ನೀನು ಈ ಥರ ಕೊರಗ್ತಾ ಇದ್ರೆ ಕಷ್ಟ ಆಗುತ್ತೆ. ಕೊರಗಲ್ವೇ ಇದು? ಕಾಳಜಿ. ಕೊರಗುಗೂ ಕಾಳಜಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತಂದರೆ ಈ ಪ್ರಪಂಚದಲ್ಲಿ ಇದಕ್ಕಿಂತ ಬೇರೆ ದುರಂತ ಇಲ್ಲ ಬಿಡು. ಕರ್ಮ ದುರಂತ ಅಂತೆ, ಖಂಡಿತ ಅಲ್ಲ. ಈಗ ನೀನೇ ನನ್ನ ಬದುಕಿನ ದೊಡ್ಡ ದುರಂತ. ಮಾತು ಕೇಳಲ್ಲ, ಏನೂ ಇಲ್ಲ. ಸುಬ್ಬು ಅಲ್ಲ ನೀನು, ಕೊಬ್ಬು. ಮೀಟಿಂಗ್ ಹೇಗಾಯ್ತು? ಆ್ಯಸ್ ಯೂಶುವಲ್. ಲೇಟ್ ಆಯಿತು, ಈಗ ಬರ್ತಿದ್ದೀರಾ ಆಫೀಸ್ಗೆ? ನೀನು ಕಾಯ್ತಾ ಇರ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಬಂದೆ. ಹೇಗಿತ್ತು ಇವತ್ತಿನ ಕೆಲಸ? ಆ್ಯಸ್ ಯೂಶುವಲ್. ಅನು, ನೀನು ಊಟ ಮಾಡಿಲ್ವಾ? ಅರೆ, ಯಾರು ಹೇಳಿದ್ದು ನಾನು ಊಟ ಮಾಡಿಲ್ಲ ಅಂತ? ನಾನು ಯಾಕೆ ಹಸ್ಕೊಂಡಿರಲಿ? ನಾನು ಆಗಲೇ ಊಟ ಮಾಡಾಯ್ತು. ಮತ್ತೆ ಇದು? ಇದು ಅಮ್ಮ ನಿಮಗೋಸ್ಕರ ಕಳಿಸಿರೋ ಡಬ್ಬಿ, ನಿಮ್ಮ ಪಾಲಿಂದ. ತಗೊಳ್ಳಿ. ತಿಂದೆ ಇದ್ರೆ ವೇಸ್ಟ್ ಆಗುತ್ತೆ. ಸ್ಪೂನ್. ಥ್ಯಾಂಕ್ ಯು.
ಹೇಗಿದೆ ಸರ್? ಉಪ್ಪು ಹಾಕೋದೇ ಮರ್ತಿದ್ದಾರೆ ಅನು. ಹಾಕಿಲ್ವಾ? ಅಮ್ಮ, ಅನು, ಇವತ್ತು ಪುಷ್ಪ ಅವರೇ ಅಲ್ವಾ ಅಡುಗೆ ಮಾಡಿರೋದು? ಹಾ, ಅಮ್ಮನೇ. ಇವತ್ತು ಅವ್ರು ಅಡುಗೆ ಮಾಡಬೇಕಾದ್ರೆ ಮೂಡ್ ಸರಿ ಇರಲಿಲ್ಲ ಅನ್ಸುತ್ತೆ. ತರಕಾರಿನೂ ಸರಿಯಾಗಿ ಬಂದಿಲ್ಲ ನೋಡು. ಅಯ್ಯೋ, ಹೌದಾ? ಸರ್, ಎಲ್ಲ ಸರಿಯಾಗೇ ಇದೆಯಲ್ಲ? ಉಪ್ಪಿದೆ, ತರಕಾರಿ ಬೆಂದಿದೆ. ಬರೀ ಒಂದೇ ತುತ್ತಲ್ಲೇ ಊಟದ ರುಚಿ ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ಇನ್ನೊಂದು ತುತ್ತಿನ್ನು. ಇನ್ನೊಂದು ತುತ್ತು. ಸರ್, ಇದರಲ್ಲಿ ಉಪ್ಪು ಸರಿಯಾಗಿದೆ, ತರಕಾರಿನೂ ಚೆನ್ನಾಗಿ ಬೆಂದಿದೆ. ಆಹಾ, ಅಮ್ಮನ ಕೈ ರುಚಿ ಎಷ್ಟು ಸಖತ್ತಾಗಿದೆ. ಶಭಾಷನು. ಸುಳ್ಳು ಹೇಳೋದು ನಿನಗೆ ಸರಿಯಾಗಿ ಅಭ್ಯಾಸ ಆಗಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಆಯ್ತಾ? ಪುಷ್ಪ ಅವರು ಅಡುಗೆ ವಿಷಯದಲ್ಲಿ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ. ತಿನ್ನು. ಸರ್, ನಂಗೆ ಹೊಟ್ಟೆ ನೋವು ಬರುತ್ತೆ, ನೀವು ತಿನ್ನಿ, ಹಾಗೆ ನೋಡಬೇಡಿ. ನೀನು ಇಷ್ಟೊತ್ತು ತಿಂದೆ ನನಗೆ ತಿನ್ನು ಅಂತ ಹೇಳೋ ಮಾರಲ್ ರೈಟ್ಸ್ನ ಕಳ್ಕೊಂಡ್ಬಿಟ್ಟಿದ್ಯಾ. ಅಲ್ಲ, ಈಗ ನೀನು ಒಬ್ಳಿಗೆ ಮಾತ್ರ ತಿಂದರೆ ಸಾಲದು ಅಂತ ಹೇಗೆ ಮರ್ತ್ಯಾನು? ನನಗೋಸ್ಕರ ಕಾಯಿ ಅಂತ ಯಾರು ಹೇಳಿದ್ದು? ಅಲ್ಲ, ನೀನು ಉಪವಾಸ ಇರೋದು ಸರಿ ಸರಿ, ಆದರೆ ನನ್ನ ಮಗುನ ಉಪವಾಸ ಇರೋ ಹಾಗೆ ಯಾಕೆ ಮಾಡ್ತೀಯ? ನೀನೀಗ ನಾನು ಸಾಕು ನಿಲ್ಲಿಸು ಅಂತ ಹೇಳೋವರೆಗೂ ತಿಂತಾನೆ ಇರಬೇಕು. ಹೇ, ನೀನು ಹೀಗೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ರೆ ಬೈದೇ ಬಿಡ್ತೀನಿ. ಅಲ್ಲ, ಇಷ್ಟೊತ್ತವರೆಗೂ ಯಾರಾದರೂ ಹಸ್ಕೊಂಡಿರ್ತಾರಾ? ಹಾಂ, ಇದಿಷ್ಟು ನೀನು ತಿಂದು ಮುಗಿಸ್ಬೇಕು. ಅದು ನಾನೇ ಹೇಳಬೇಕು ಅಂತಿದ್ದೆ. ಏನು? ಅಯ್ಯೋ, ನಾನೇ ಹೇಳ್ಬಿಟ್ನಾ? ನೀನು ಹೇಳೋಕೆ ತುಂಬ ಟ್ರೈ ಮಾಡಿದೆ ಅಂತ ಗೊತ್ತು, ಆದರೆ ನಾನೇ ಅವಕಾಶ ಕೊಡಲಿಲ್ಲ. ಸಾರಿ ಅನು. ನಿನ್ನ ಮುಖದಲ್ಲಿ ತಾಯಿ ಆಗ್ತಿರೋ ಖುಷಿನ ನೋಡಬೇಕು ಅಂತ ಕಾಯ್ತಾ ಇದ್ದೆ, ಆದರೆ ನಾನೇ ಅವಸರ ಪಟ್ಬಿಟ್ರಿ. ಮಗು ವಿಚಾರದಲ್ಲ? ಅಲ್ಲ, ಹೇಳೋ ವಿಚಾರದಲ್ಲಿ. ಸರ್, ನೀವು ತಂದೆಯಾಗಿ ಮಗು ಮೇಲೆ ತೋರಿಸೋ ಕಾಳಜಿನ ನಾನೀಗಲೇ ನೋಡ್ಬಿಟ್ಟೆ. ಮಗು ಮೇಲೆ ಮಾತ್ರ ಅಲ್ಲ, ಮಗುವಿನ ತಾಯಿ ಮೇಲೆ ಕೂಡ. ಸರ್, ಏನು ಗೊತ್ತಾ,
ನೀವು ನಾನು ಅಪ್ಪ ಅಮ್ಮ ಆದ್ಮೇಲೂ ಕೂಡ ಹೀಗೆ ಪ್ರೇಮಿಗಳ ಥರ ಓಡಾಡ್ಕೊಂಡಿರ್ಬೇಕು. ಈ ಅದೃಷ್ಟ ಎಷ್ಟು ಚೆನ್ನಾಗಿ ಸಿಗತ್ತೆ ಹೇಳಿ. ಅಂದರೆ ಅಂದರೆ ನಮ್ಮ ಅಪ್ಪನ ಕಣ್ ತಪ್ಪಿಸಿ ನಾವಿಬ್ರು ಓಡಾಡಬೇಕು ಅಂತ. ಈಗ ಅಪ್ಪ ಆಗ್ತಿರೋ ನಾನು ನಿಮ್ಮ ಅಪ್ಪನ ಹೃದಯನ ಗೆದ್ದು ಮತ್ತೆ ನಿನ್ನನ್ನು ವಾಪಸ್ಸು ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗ್ತೀನಿ. ಐ ಥಿಂಕ್ ಲೈಫ್ ಇದು ನನಗೆ ಕೊಡ್ತಿರೋ 2ನೇ ಚಾನ್ಸ್. ಯಾವುದೇ ಕಾರಣಕ್ಕೂ ಈ ಚಾನ್ಸನ್ನು ನಾನು ಕಳ್ಕೊಳ್ಳಲ್ಲ. ಅನು, ನಾನು ನಿನ್ನ ಜೊತೆ ಕಳೆದಿರೋ ಯಾವ ದಿನಗಳಿಗೂ ನನ್ನ ನೆನಪಿಲ್ಲ. ಅದೆಲ್ಲವನ್ನ ಮತ್ತೆ ನಿನ್ನ ಜೊತೆ ಹೊಸದಾಗಿ ಅನುಭವಿಸೋದಕ್ಕೆ ನಿನ್ನೆಲ್ಲಮ್ಮ ನನಗೆ ಕೊಟ್ಟಿರೋ ವರ ಅಂತ ಅನ್ಕೋತೀನಿ. ಅನು, ಐ ವಾಂಟ್ ಯು ಇನ್ ಮೈ ಲೈಫ್. I want our life back. ಸರ್, ಲೇಟ್ ಆಯಿತು, ಬೇಗ ಕ್ಯಾಬ್ ಬುಕ್ ಮಾಡಿ. ಕ್ಯಾಬ್ ಯಾಕೆ? ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ. ನಾನು ನಿನ್ನ ಡ್ರಾಪ್ ಮಾಡಲಾ ಬೇಡವಾ ಅನ್ನೋ ಆಪ್ಷನ್ನೇ ಕೊಡ್ತಾ ಇಲ್ಲ. ಈಗ ನೀನು ನೋ ಅನ್ನೋಕ್ಕೆ ಚಾನ್ಸೇ ಇಲ್ಲ. ನಾನು ನಿನ್ನ ಡ್ರಾಪ್ ಮಾಡ್ತೇನೆ, ನಾನು ಮಾತು ಕೇಳ್ತಾ ಇದೆಯಾ ಅಷ್ಟೇ. ಸರ್ ಇಲ್ಲಿ ನೋಡಿ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ನಾನು ಆಗ್ಲೇನೂ ಅವ್ರು ಕಾಲ್ ಪಿಕ್ ಮಾಡಿಲ್ಲ, ಈಗಲೂ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂದರೆ ಅವರು ಟೆನ್ಷನ್ ಮಾಡ್ಕೊಳ್ತಾರೆ. ಸರಿ, ಪಿಕ್ ಮಾಡು. ಹಲೋ ಅಪ್ಪ. ಮಗ, ಆಫೀಸಿಂದ ಇನ್ನೂ ಹೊರಟಿಲ್ವಾ? ನಾನು ಆಗಲೇ ನಿನಗೆ ಫೋನ್ ಮಾಡಿದ್ದೆ, ನೀನು ರಿಸೀವೇ ಮಾಡಲಿಲ್ಲ. ಅಪ್ಪ ಅದು ನಿಮಗೆ ಮೀಟಿಂಗ್ ಫಿಕ್ಸ್ ಆಗಿರುತ್ತೆ, ಹೋಗಲಿ ಬಿಡು. ನೀನು ಆಫೀಸ್ ಹತ್ರನೇ ಇರು, ನಾನೇ ಅಲ್ಲಿಗೆ ಬಂದು ನಿನ್ನನ್ನು ಮನೆಗೆ ಕರ್ಕೊಂಬರ್ತೀನಿ. ಅಯ್ಯೋ ಬೇಡಪ್ಪ, ಪರವಾಗಿಲ್ಲ, ನಾನೇ ಬರ್ತೀನಿ. ಬೇಡ ಬಂಗಾರ, ತುಂಬ ತಡ ಆಯಿತು. ಇಷ್ಟೊತ್ತಿನಲ್ಲಿ ಆಟೋ ಕ್ಯಾಬು ಸಿಗುತ್ತೋ ಇಲ್ವೋ? ಅಪ್ಪ ಹಾಗಲ್ಲ ಅಪ್ಪ, ಲೇಟ್ ಆದರೆ ವರ್ಕರ್ಸ್ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಕಂಪ್ನಿಯಿಂದ ಕ್ಯಾಬ್ ಫೆಸಿಲಿಟೀಸ್ ಇದೆ, ನಾನು ಅದರಲ್ಲೇ ಬರ್ತೀನಿ. ಆದರೂ ಲೇಟ್ ಆಯ್ತಲ್ಲ ಮಗ. ಅಪ್ಪ ನನಗೆ ಇಂಥ ಟೈಮಲ್ಲಿ ಇಂಥದ್ದೇ ಬೇಕು ಅಂತ ಹೇಳಿದ್ರೆ ಇಲ್ಲಿ ಅದನ್ನು ಮಾಡೋದಕ್ಕೆ 100 ಜನ ಇದ್ದಾರೆ ಕಂಪ್ನೀಲಿ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಆರಾಮಾಗಿರಿ, ನಾ ಬೇಗ ಬರ್ತೀನಿ. ಸರಿ ಮಗ. ಒಂದೊಂದ್ಸಲ ನಾವು ನಮ್ಮ ಮಕ್ಕಳು ತುಂಬ ಚಿಕ್ಕವರು ಅಂತ ಅಂದ್ಕೊಂಡ್ಬಿಡ್ತೀವಿ. ವಾಸ್ತವದಲ್ಲಿ ನಮಗಿಂತ ಎತ್ತರಕ್ಕೆ ನಮ್ಮನ್ನು ಮೀರಿ ಬೆಳೆದು ಬಿಟ್ಟಿರ್ತಾರೆ. ಪುಷ್ಪ, ಯಾವಾಗ ನನ್ನ ಮಗಳು ಇಷ್ಟು ದೊಡ್ಡವಳಾದ್ಲೋ ನನಗಂತೂ ಗೊತ್ತಾಗಲಿಲ್ಲ. ನಿನ್ಗೇನಾದ್ರು ಗೊತ್ತಾಯ್ತಾ? ನೀನು ನಿನ್ನನ್ನು ಇನ್ನೂ ಚಿಕ್ಕ ಮಗು ತಲೆ ಮೇಲೆ ಎತ್ಕೊಂಡು ತಿರುಗ್ಬೋದು ಅಂತ ಅಂದ್ಕೊಂಡಿದ್ಯಾ? ನಿಜ ಏನು ಅಂದರೆ ನೀನೀಗ ಅನ್ನು ಮಗುನ ಎತ್ಕೊಂಡು ಓಡಾಡಬೇಕು. ಅಂದರೆ ನನಗೆ ವಯಸ್ಸಾಯಿತು ಅಂತ ಹೇಳ್ತಾ ಇದ್ದೀಯಾ? ಹೇಳೋದೇನು ಆಗಿದೆ ನೋಡು ಸುಬ್ಬು, ವಯಸ್ಸಾಗ್ತಾ ಇದ್ದಂಗೆ ದೇಹ ಶಕ್ತಿನೂ ಕಮ್ಮಿ ಆಗುತ್ತೆ. ಈಗ ನೀನು ನಮ್ಮ ಜವಾಬ್ದಾರಿ ತಗೊಳ್ಳೋದೇ ಕಷ್ಟ, ಆದರೆ ನೀನು ಅನು ಮಗು ಜವಾಬ್ದಾರಿ ತಗೋತೀನಿ ಅಂತಿದ್ಯಾ. ಇದನ್ನೇ ನಾನು ನಿನಗೆ ಅರ್ಥ ಮಾಡಿಸ್ಬೇಕಲ್ಲ ಅಂತ ಒದ್ದಾಡ್ತಿದ್ದೆ. ಈಗಲಾದರೂ ಅರ್ಥ ಮಾಡ್ಕೊ, ನಿನ್ನ ಮಗಳು ಬೆಳೆದಾಯ್ತು, ನೀನು ಯಾವಾಗ ಬೆಳೆಯೋದು? ಕರ್ಮ.
ಇದನ್ನ ಮರೆಯಲ್ಲ ಅಲ್ಲ ನೀವು? ಇದು ನನ್ನ ಸ್ವಭಾವದಿಂದ ಬಂದಿರೋದು. ನನ್ನ ಹಳೆ ಮೆಮೊರಿಯಿಂದ ರೀಪ್ಲೇ ಮಾಡ್ತಾ ಇರೋದಲ್ಲ. ನಂಬ್ತೀನಿ. ಅನು, ನನಗೊಂದು ಸಹಾಯ ಮಾಡ್ತೀಯಾ ಪ್ಲೀಸ್? ಅರೆ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ನಮ್ಮಿಬ್ರು ಮಧ್ಯ? ಅದೇನು ಅಂತ ಹೇಳಿ. ಈ ಸಿರಿಮನೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ನಮ್ಮ ಮಾವನವರಾದ ಶ್ರೀ ಸುಬ್ಬು ಸಿರಿಮನೆ ಅವ್ರನ್ನ ಒಪ್ಪಿಸ್ಬೇಕು, ಆಗತ್ತಾ? ಅಯ್ಯೋ ಸರ್, ಅದು ಮಾತ್ರ ನನ್ನ ಕೈಲಾಗಲ್ಲ. ಅದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ. ಅನು, ನಾನು ಮೊದಲಿನ ಥರ ಆಗೋದಕ್ಕೆ, ನಿನ್ನ ಜೊತೆ ಬದುಕೋದಕ್ಕೆ ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ ಅಲ್ವಾ? ನಾನು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ಲಿ ಸರ್? ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ. ಎಷ್ಟು ತಮಾಷೆ ನೋಡು. ನಾವಿಬ್ಬರು ಮದುವೆ ಆಗಿ ನೀನು ಅಮ್ಮ ಆಗ್ತಿರೋ ಹೊತ್ತಿಗೆ ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಅಪ್ಪನ ಪರ್ಮಿಷನ್ ತಗೋಬೇಕು. ಆದರೆ ಅನು, ನಿಮ್ಮ ಅಪ್ಪನ ಮನಸ್ಸನ್ನ ಹೇಗೆ ಗೆಲ್ಲೋದು? ಎನಿ ಟಿಪ್ಸ್? ನನಗೂ ಗೊತ್ತಾಗ್ತಿಲ್ಲ ಸರ್. ನಮ್ಮ ಅಪ್ಪ ಈಗ ತೀರಾ ಒಕ್ಟೊಕ್ಟಾಗಿ ಮಾತಾಡ್ತಾರೆ. ಏನು ಮಾಡಲಿ? ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಇದು ಒಂಥರ ಪರೀಕ್ಷೆನೆ. ನನ್ನ ಸಿದ್ಧತೆಯನ್ನು ನಾನು ಮಾಡ್ಕೋತೆ. ಗುಡ್. ನೀವೀಗ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅದಕ್ಕೂ ಮೊದಲು ನನ್ನನ್ನು ಮನೆಗೆ ಡ್ರಾಪ್ ಮಾಡಿ. ಹಾಂ, ಮನೇಲಿ ಯಾರು ಡ್ರಾಪ್ ಮಾಡಿದ್ರು ಅಂತ ಕೇಳಿದ್ರೆ? ಅಪ್ಪ, ಖಂಡಿತ ನೀವು ಅಂತ ಮಾತ್ರ ನಾನು ಹೇಳಲ್ಲ ಸರ್. ಹಾಗೇನಾದರೂ ಹೇಳಿದ್ರೆ ಫಸ್ಟ್ ಕ್ವಶನ್ಸ್ಗೆ ನೀವು ಡಿಪಾರ್ ಆಗ್ಬಿಡ್ತೀರಾ ಅಷ್ಟೇ. ಚಾನ್ಸೇ ಇಲ್ಲ. ನಾನು ನಿನಗೂ ನಿಮ್ಮ ಅಪ್ಪಂಗೂ ನಾನು ಎಷ್ಟು ಸಿನ್ಸಿಯರ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ಅಪ್ಪಂಗೆ ಗೊತ್ತಿಲ್ಲದೆ ಮಗಳನ್ನ ಡ್ರಾಪ್ ಮಾಡೋ ಟಾಸ್ಕ್ ಮಾಡ್ತೀನಿ. ಕಮ್ 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 ಕಮ್. ಶಿವು, ಅಯ್ಯೋ ಸರ್, ಕಾರ್ ಇಲ್ಲೇ ನಿಲ್ಸಿ. ಯಾಕನು? ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಇದು ಸರ್, ಏನ್ ತಮಾಷೆ ಮಾಡ್ತಿದ್ದೀರಾ? ತೀರಾ ಮನೆ ಹತ್ರ ಹೋದ್ರೆ ಅಪ್ಪಂಗೆ ಗೊತ್ತಾಗುತ್ತೆ. ನಾನು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಅಪ್ಪ ಬಾಗ್ಲ ಮುಂದೆ ನಿಂತು ಕಾಯ್ತಿರ್ತಾರೆ. ಓಕೆ ಓಕೆ. ಶಿವು, ಗಾಡಿ ನಿಲ್ಸು. ಸರಿ, ನಾನೇನು ಬರ್ತೀನಿ. ಸರ್, ನೀವ್ಯಾಕೆ ಹೇಳ್ತಿದ್ದೀರಾ? ನೀವು ಕಾರಲ್ಲೇ ಇರಿ. ನನ್ನ ಹೆಂಡತಿ ಹೋಗ್ಬೇಕಾದ್ರೆ ಬಾಯ್ ಅಂತನೂ ಹೇಳ್ಬಾರ್ದಾ? ಹೇಳಿದಾಯ್ತಲ್ಲ, ಹೋಗಿ ಈಗ ಕಾರ್ ಹತ್ತಿ. ಅನು, ನಿನ್ನ ಮುಖದಲ್ಲಿ ಒಂದು ಮುದ್ದಾದ ಕಳೆ ಬಂದಿದೆ. ಏನದರ ರಹಸ್ಯ? ಎಂಥದ್ದು ಇಲ್ಲ ಸರ್, ನೀವು ಹೊರಡಿ ಮೊದಲು. ನೀನು ಹೋದ್ಮೇಲೆ ನಾನು ಹೋಗ್ತೀನಿ. ಇಲ್ಲ, ಮೊದಲು ನೀವು ಹೊರಡಿ ಸರ್. ಅಪ್ಪ ಏನಾದರೂ ನೋಡಿದ್ರೆ ಮುಗೀತು ಕತೆ. ಇನ್ಮೇಲೆ ನಾವು ಆಫೀಸ್ಗೆ ಬರೋಕ್ಕಾಗಲ್ಲ. ಈ ಆರ್ಯ ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ನೀನು ಹೋದ್ಮೇಲೆ ನಾನು ಹೋಗೋದು. ನಾನು ನಿಮ್ಮ ಹೆಂಡತಿ ಸರ್. ನಂದು ಒಂದೇ ಮಾತು, ನೀವೀಗ ಹೋಗಿಲ್ಲ ಅಂದರೆ ನಾ ಹೋಗಲ್ಲ. ಸರ್, ನಾ ಹೇಳಿದ್ ಕೇಳಿಸ್ಲಿಲ್ವಾ? ಸುಬ್ಬು ಅವರೇ, ಸಾರಿ. ಮೇಡಮ್ ಮೂಡ್ನ ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ. ನಾನು ನಿಜವಾಗ್ಲೂ ಹೆದರ್ಕೊಂಡೆ ಗೊತ್ತಾ? ಆ ಹೆದರಿಕೆ ನಿಜ ಆಗಕ್ಕೆ ಮೊದಲು ಬೇಗ ಮನೆಗೆ ಹೋಗು. ಹೋಗ್ಲೇಬೇಕಾ? ಸರಿ, ಬೇಡ ಬಾ. ಏ ಸರ್, ಬಿಡಿ ಬಿಡಿ, ಲೇಟ್ ಆಗೋಯ್ತು. ಯಾವಾಗ್ಲೂ ನಾನೇ ಸೋಲ್ಬೇಕಲ್ವಾ ನಿಮ್ಗೆ? ಬಾಯ್, ಗುಡ್ ನೈಟ್. ಹುಷಾರು. ಸರಿ.
ಮಗ ಆಫೀಸಿಂದ ಬಂದಿದ್ದು ಲೇಟ್ ಆಯ್ತಲ್ವಾ? ಹಾಗೇನೂ ಇಲ್ವಲ್ಲಪ್ಪ, ನಾನು ಯೂಶಲಿ ಇದೇ ಟೈಮ್ಗೆ ಮನೆಗೆ ಬರೋದು. ಅದು ಆಫೀಸ್ ಕ್ಯಾಬಾ? ಹೌದಪ್ಪ. ಮತ್ತೆ ಅದಿನ್ನೂ ಅಲ್ಲೇ ಇದೆ, ಹೋಗೇ ಇಲ್ಲ? ಅಪ್ಪ ಅವ್ರು ಹೋಗ್ತಾರೆ, ನೀವು ಬನ್ನಿ ಅಪ್ಪ.